ಸ್ನೇಹಿತರೆ ನಮಸ್ಕಾರ. VSS ಕುಣಿಗಲ್ ಟಿವಿಯಿಂದ ಲಾಸ್ಟ್ ಟೈಮ್ ಕಿತ್ಲಿನಾಮಂಗಲ ಪಂಚಾಯಿತಿಯ ರತ್ನಮ್ಮನವರ ಒಂದು ಮನೆ ವಿಚಾರವಾಗಿ ನಾವು ಮಾತಾಡಿದ್ದು. ಸ್ಪಾಟ್ಗೆ ಇವತ್ತು PDO ಆಗಲಿ, ವಾಟರ್ ಮ್ಯಾನ್ ಆಗಲಿ ಮತ್ತು EO ಅವರಾಗಲಿ ಇವತ್ತು ಇಲ್ಲ ಇಲ್ಲಿ. ಆದ್ರೂ ಕೂಡ ಇವತ್ತು PDO ಬರ್ತೀನಿ ಅಂತ ಹೇಳಿದರು, ಕಾರಣಾಂತರದಿಂದ ಬಂದಿಲ್ಲ. ಅದೇ ಥರ ಇಲ್ಲಿ ಅಮ್ಮೊಂದು ಸಮಸ್ಯೆ ಇವತ್ತು ಬಗೆಹರಿದಿದೆ. ಇವತ್ತು ನೋಡಮ್ಮ, ಈ ಗಲ್ಲಿ ನಿಂದಲ್ಲ, ನೀನು ಸ್ಟೇಟ್ಮೆಂಟ್ ಕೊಡ್ಬೇಕು. ನಾಳೆ ದಿವಸ ತಿರ್ಗಾ ನಂದು ಅಂತ ನೀನು ಅವ್ರ ಹತ್ರ ಕಿರಿಕಿಗೆ ಹೋಗಂಗಿಲ್ಲ, ನೀನು ಅವ್ರ ಹತ್ರ ಕಿರಿಕಿಗೆ ಹೋಗಂಗಿಲ್ಲ. ನಿಮ್ಮದು ಮನೆ ಎಷ್ಟಿದೆ ಅಷ್ಟು ಕಟ್ಕೊಳ್ಳಿ, ನಿಮ್ಮನ್ನು ಯಾರೂ ತಡೆಯೋಕ್ಕಾಗಲ್ಲ. ಈಗ ಈ ಕಡೆ ಬನ್ನಿ, ಒಂದು ನಿಮಿಷ ಪಾಯ ತೋರಿಸ್ಬಿಡಿ. ಇದು ಗಲ್ಲಿ ಬರುತ್ತೆ ನಿಮಗೆ ಈ ಖಾತೆ ಮುಖಾಂತರ. ಇದು ಬಂದು ಇದು ಗಲ್ಲಿ ಬರುತ್ತೆ. ಇವತ್ತು ಮನೆ ಏನಿದೆ ಗೌಡ್ರೆ ಬನ್ನಿ ಇಲ್ಲಿ ಒಂದು ನಿಮಿಷ. ಅದು ಯಾವ ಲಾಸ್ಟ್ ಟೈಮ್ ಯಾವ ಥರ ತೀರ್ಮಾನ ಮಾಡಿದ್ರಿ ನೀವು ಗ್ರಾಮಸ್ಥರು ಇಲ್ಲಿ? ಬನ್ನಿ ಬನ್ನಿ ಹೇಳಿ, ಯಾವ ಥರ ತೀರ್ಮಾನ ಮಾಡಿದ್ರಿ? ಬನ್ನಿ ಮುಂದೆ ಬನ್ನಿ. ಈಗ ತೀರ್ಮಾನ ಲಾಸ್ಟ್ ಟೈಮ್ ಯಾವ ತರ ಮಾಡಿದ್ರಿ ನೀವು? ಯಾವ ತರ ಮಾಡಿದ್ರಿ ಅಂತ ಹೇಳೋದು ನ್ಯಾಯದಲ್ಲಿ ನಿಮ್ಮ ಇದ್ರಿಗೆ ಏನ್ ನಡೀತಾವ ಅಂತ ಮಾತಾಡ್ತಾರೆ. ಪರವಾಗಿಲ್ಲ ಹೇಳಿ. ಅದ್ ಬಿಡ್ರಿ, ಅವ್ರ ವಯಸ್ಸಾದವರು ನೋಡ್ರಿ ಅಯ್ಯಕ್ ಬಂದಿದ್ರು ಸಮಯ ಅಳ್ಸ್ ಕಲ್ಲು ಹಾಕಿದ್ರು. ಅಳ್ಸ್ ಕಲ್ಲು ಹಾಕಿದ್ಮೇಲೆ ಈ ತರ ಅಂತ ಹೇಳ್ದು. ಇವರು ಪಾಯ ಮಾಡಿ ಆಯ ಮಾಡ್ತಿದ್ರು. ಇಬ್ರು ತಿರುಗಿ ಬಂದ್ರು, ಬೇಡ ಹಿಂಗ್ ಅನ್ಸರ್ಸ್ಕೊಡ್ರು ಅಂದ್ರೆ ಕೇಳಲಿಲ್ಲ. ಈ ಮಟ್ಟಕ್ಕೆ ನಿಂತ್ಕೊತು. ಆಮೇಲೆ ಒಂದೊಂದಡಿ ಕಿತ್ತಿ ಬಳಿಕ್ ಹಾಕಿದ್ರು. ಇಷ್ಟಕ್ಕೆ ಬಂದು ನಿಂತದೆ. ಅವರು ಅನ್ಸರ್ಸ್ಕೊಂಡು ಮಾಡ್ಕೊಳ್ಳಿ. ನೋಡ್ರೆ ನೀವು ಇದ್ರ ಯಾವ ತರ ಆಗಿತ್ತು ಇಲ್ಲಿ? ಏನಿಲ್ಲ, ಇಬ್ರು ಜಾಗದಲ್ಲಿ ಇದ್ ಮಾಡ್ಕೊಂಡಿದ್ರು. ಅವಾಗ ಅವ್ರಿಗೂ ಹೇಳ್ದ ಇವ್ರಿಗೂ ಹೇಳ್ದು. ಆಯ್ತು ಬಿಡು ಅಂತ ಅನ್ಬಿಟ್ಟು ಅವರು ಸುಮ್ನ ಆದ್ರು. ಈ ಅಮ್ಮನು ಸುಮ್ನ ಆಗ್ಬಿಟ್ಟು ಕಟ್ಕೋಬೇಕು ತಾನೆ. ಈತಪ್ಪ ಇವಾಗ ಕಟ್ಟ ಕಡಿಯೋರವ್ರು ಅವ್ರದ್ದೇನು ಸಮಸ್ಯೆ ಇತ್ತು ಅಂದ್ರೆ, ಇಲ್ಲಿ 3 ಅಡಿ ನಂದು ಈ 3 ಅಡಿ ಜಾಗದೋಸ್ಕರ ಅಲ್ವಾ ಸಮಸ್ಯೆ ಇದ್ದಿದ್ದು. ಈಗ 3 ಅಡಿ ಜಾಗ ಕ್ಲಿಯರ್ ಆಗೈತೆ, ಆಯ್ತಲ್ವಾ? ಜಾಗದ ಬಿಡಿ ಸಾಕು, ಕಟ್ಕೋಬೇಕು, ಅಚ್ಚುಕಟ್ಟಾಗಿರ್ಬೇಕು ಅಷ್ಟೇ. ಆಯ್ತು, ಅವ್ರ ಅಚ್ಚುಕಟ್ಟ. ಬುಡಮ್ಮ, ಈಗ ಯಾರು ಅಡ್ಡ ಬರಲ್ಲ ತಾಯಿ. ಇಲ್ಲಿ ಕೇಳಿ, ಇಲ್ಲಿ ಕೇಳವ, ಇಲ್ಲಿ ಕೇಳಿ, ಇಲ್ಲಿ ಕೇಳಿಲ್ಲ ಒಂದು ನಿಮಿಷ. ನೀನ್ ಮನೆ ಕಟ್ಕೋ, ನಿನ್ಗೆ ಯಾರು ಅಬ್ಜೆಕ್ಷನ್ ಮಾಡಲ್ಲ. ಇವ ಕೂಡ ಹೇಳೋರೆ, ನಾವು ಕೂಡ ಸ್ಪಷ್ಟನೆ ಕೊಟ್ಟು ಹೇಳ್ತಾ ಇದ್ದೀವಿ. ಆಯ್ತಾ, ನೀವು ಕಟ್ಕೊಳ್ಳಿ, ನಿಮ್ದೇನು ಸಮಸ್ಯೆ ಇಲ್ಲ. ಅವ್ರೇನಿದ್ರು ಅವ್ರು ಮಾಡ್ಕೊಳ್ತಾರೆ, ನೀವು ಮಾಡ್ಕೊಂಡು ಹೋಗಿ. ದಯವಿಟ್ಟು ಇಲ್ಲಿಗೆ ಇದನ್ನು ಬಗೆಹರಿಸಿದ್ದೀವಿ. ಇವತ್ತಿಗೆ ಇದನ್ನ ಸ್ಟಾಪ್ ಮಾಡಿ. ಇನ್ನು ಮುಂದೆ ಕಿರಿಕ್ ಮಾಡ್ಕೊಳಕ್ ಹೋಗ್ಬೇಡಿ, ಮನೆ ಕಟ್ಕೊಳ್ಳಿ, ನೆಮ್ಮದಿ ಆಗಿರಿ. ಗೌಡ್ರೆ ಬನ್ನಿ ನೀವು ಮುಂದಕ್ಕೆ. ನಿಮ್ಮ ಹೆಸರು? ಗಂಗಯ್ಯನವ್ರೆ, ಇಲ್ಲಿ ಯಾವ ತರ ಸಮಸ್ಯೆ ಆಗಿತ್ತು? ಇವತ್ತು ಬಗೆಹರ್ದಾಯ್ತಾ ಟಿವಿ ಕಡೆಯಿಂದ ನಿಮಗೆ? ನಾವು ಇಲ್ಲಿ ತಗೊಳ್ಳು, ನಾವೇನು ಇಲ್ಲಿ ಬಂದಿರಲಿಲ್ಲ ಸ್ವಾಮಿ. ಅವತ್ತು ಕಾಣ ಏನು ಕರೆದ್ರು, ಅಲ್ಲಿ ಬಂದಿದ್ದು. ಅವತ್ತು ಅದೇನು ಬಂದು ನೋಡ್ಬಿಡಿ ಸ್ವಾಮಿ ಅಂತ ಹೇಳ್ದು ಅಷ್ಟೇ. ಆಯ್ತು, ಇವತ್ತು ಬಂದಿದ್ದೀವಿ. ನಿಮಗೆ ಕೊಟ್ಟ ಮಾತಂತೆ ನಾವು ಮಂಗಳವಾರ ಪರಿಶೀಲನೆ ಮಾಡ್ತಾ ಇದೀವಿ VSS ಕುಣಿಗಲ್ ಟಿವಿಯಿಂದ. ಆಯ್ತಲ್ವಾ? ಇವಾಗ ನಿಮ್ದೆಲ್ಲ ಸಮಸ್ಯೆ ಬಗೆಹರಿದಿದೆ. ನೀನು ಮನೆ ಕಟ್ಕೊಳ್ಳಮ್ಮ, ನಿಂದೇನು ಸಮಸ್ಯೆ ಇಲ್ಲ. ಗೌಡ್ರೆ ನೀವು ಕರೆಕ್ಟಾಗಿ ಹೇಳಿದ್ದೀರಾ, ನಿಮ್ದು ಏನು ಸಮಸ್ಯೆ ಇಲ್ಲ. ಅಣ್ಣ ನಿಮ್ಮ ಹೆಸರು? ಮುಂದೆ ಬನ್ನಿ. ಶಿವಣ್ಣ ಅಂತ. ಇಲ್ಲಿ ನೀವು ಗ್ರಾಮಸ್ಥರ ಸರ್? ಇಲ್ಲಿ ಯಾವ ತರ ಸಮಸ್ಯೆ ಆಗಿತ್ತು ಇದು? ಯಾವ್ದಾಗಿ 6 ತಿಂಗಳಿಂದ ಒಂದು ಸಮಸ್ಯೆ ನಡೀತಲೇ ಇದೆ. ಇಲ್ಲಿ ಸಮಸ್ಯೆ ನಡೀತಾನೆ ಇತ್ತಲ್ವಾ? ಇವತ್ತು ಇದಕ್ಕೆ ಎಂಡ್ ಮಾಡಿದೀವಿ. ಈ ಸಮಸ್ಯೆಗೆ ರತ್ನಮ್ಮನವ್ರಿಗೂ ನಾವು ಹೇಳಿದೀವಿ, ಇನ್ನು ಮುಂದೆ ಯಾವುದೇ ಸಮಸ್ಯೆ ಇಲ್ಲ, ಇವ್ರು ಮನೆ ಕಟ್ಕೊಳ್ಳಿ. ದಯವಿಟ್ಟು ಇವತ್ತು ಪಂಚಾಯತಿಯವ್ರು ಬರಬೇಕಾಗಿತ್ತು, ಇಲ್ಲಿ PDO ಬಂದು ಬಗೆಹರಿಸಬೇಕಾಗಿತ್ತು. ಇದನ್ನ PDO ಬಗೆಹರಿಸಿಲ್ಲ. ಇವು PDO ಮತ್ತೆ ಇಲ್ಲಿ ಯಾರೇ ಆಗಲಿ, ಯಾರವರು ಸೆಕ್ರೆಟರಿ ಆಗಲಿ, ಇವ್ರು ಯಾರು ಬಂದು ನಿಮ್ಗೆ ಇಲ್ಲಿ ಬಗೆಹರಿಸಿಲ್ಲ. ಆದರೂ ಕೂಡ ಇವತ್ತು ಸಮಸ್ಯೆ ಬಗೆಹರಿದಿದೆ. ನಿನಗೆ ಯಾವ ಥರ ತೀರ್ಮಾನ ಮಾಡೋದೇ ಪಂಚಾಯತಿ ಮಾಡೋದಂತಲೇ ಹೋಗ್ಲಿ. ಆಯ್ತಪ್ಪ. ರತ್ನಮ್ಮವ್ರೆ, ನಿಮಗೆ ಟಿವಿ ಕಡೆಯಿಂದ ಯಾವ ಥರ ಹೆಲ್ಪ್ ಆಗಿದೆ? ಇವಾಗ ನೀವು ಹೇಳ್ದಂತೆ ನಾವು ನಡೀತೀವಿ ಸರ್, ಮಾಡ್ಕೋತೀರಾ? ನಿಮಗೆ ಟಿವಿ ಕಡೆಯಿಂದ ಹೆಂಗೆ ಹೆಲ್ಪ್ ಮಾಡೋರೆ? ಮಾಡಿದ್ದೀರಾ ಸರ್? ಮಾಡಿಲ್ಲ ಅಂತ ಹೇಳಕತ್ತದ, ಈಗ ಮಾಡಿದ್ದು. ಸರಿ ಆಯ್ತಮ್ಮ, ನಿಮ್ಮದು ಮನೆಗೆ ಏನು ಸಮಸ್ಯೆ ಇಲ್ಲ, ನೀವು ಕಟ್ಕೊಂಡು ಹೋಗಿ. ನಿಮಗೆ ಸಮಸ್ಯೆ ಬಂದಂಥ ಕಾರಣಕ್ಕೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮಗೆ ಸಮಸ್ಯೆ ಕೊಡಲ್ಲ. ಈ ಕಡೆ ಹಿಂದಗಡೆ ಜಾಗ ನಂದು ಅಂತ ನೀವು ಯಾವತ್ತೂ ಇದು ಮಾಡೋಂಗಿಲ್ಲ. ನಿಮಗೂ ಇಲ್ಲ, ಅವ್ರಿಗೂ ಇಲ್ಲ, ಯಾರು ಅನ್ಕೂಡ್ದು. ನೀವು ಓಡಾಡ್ಕೊಳ್ಳಿ, ಚೆನ್ನಾಗಿರಿ ಗ್ರಾಮಸ್ಥರು. ದಯವಿಟ್ಟು ಈ ಸಮಸ್ಯೆನ ಇಲ್ಲಿಗೆ ಸ್ಟಾಪ್ ಮಾಡಿ, ಸರಿನಾ? ನಮ್ ಜಾಗ ಅಂತ ಅವರು ಯಾರು ಬರಲ್ಲ, ಹೋಗಮ್ಮ. ಈಗ 4 ಅಡಿ ಬಿಟ್ಟಿದ್ದೀರಲ್ಲ, ಇನ್ನೇನು ಅವರು 4 ಅಡಿ ಬಿಟ್ಟವ್ರೆ, ನೀವು 4 ಅಡಿ ಬಿಟ್ಟಿದ್ದೀರಾ. ಬೇರೆ ಇನ್ನೇನಾದ್ರೂ ಸಮಸ್ಯೆ ಇದೆಯಾ ನಿನಗೆ? ಅಷ್ಟೇನಮ್ಮ, ಇವತ್ತು ಬಗೆಹರಿದಿದೆ. ಗೌಡ್ರೆ, ನೀವು ನಿಮ್ಮ ಸಮ್ಮುಖದಲ್ಲೇ ಬಗೆಹರಿಸಿದೀವಿ. ನಿಮಗೆ ಮಾತು ಕೊಟ್ಟಿದ್ದೀವಿ ನಾವು. ಎಲ್ಲಿಗೆ? ಕಿತ್ಲಿನಾಮಂಗಲದಲ್ಲಿ ಹೋದ್ವಾರ ಬರ್ತೀವಿ ಅಂತ, ಮಂಗಳವಾರ. ಇವತ್ತು ಬಂದಿದ್ದೀವಿ ನಾವು ಗ್ರಾಮಕ್ಕೆ. ಇಲ್ಲಿ ಸೇರಿದೋಗ್ಲೂ ನಾನೇನು ಬಂದಿರಲಿಲ್ಲ, ಅರ್ಥವಾಯ್ತಾ? ಆ ಮಗ ಕರೆದ್ರು ಬಂದಿದ್ದೆ. ಮಗ ಇವತ್ತಿನ ಸತ್ಯವತ್ತಲೇ ಅಲ್ಲಿ ಅದು ಮೊದಲು ಹೇಳ್ದಂತೆ ಹೋಗಿ ಅಂತಾನೆ ಹೇಳಿದ್ರು. ಸರಿ ಗೌಡ್ರೆ, ನಿಮ್ಮಿಂದನೂ ತುಂಬ ಹೆಲ್ಪ್ ಆಗಿದೆ. ದಯವಿಟ್ಟು ಈ ಗ್ರಾಮದಲ್ಲಿ ಯಾವುದೇ ಕಿತ್ತಾಟ ಬೇಡ, ಇದು ಇಲ್ಲಿಗೆ ಬಗೆಹರಿದಿದೆ. ಇನ್ನು ಮುಂದೆ ದೊಡ್ಡದಾಗೋದು ಬೇಡ. ನೀವು ಕಂಟಿನ್ಯೂ ಮಾಡಿಕೊಂಡು ಮನೆ ಕಟ್ಕೊಂಡು ಹೋಗಿ. ನಮಸ್ಕಾರ ಸ್ನೇಹಿತರೆ.